ಮೈಸೂರಲ್ಲಿ ಇವತ್ತು ಬೃಹತ್ ಉದ್ಯೋಗಗಳು ನಡೆದಿದೆ. ಇದರಲ್ಲಿ ಎಜುಕೇಷನ್ ಮೇಲೆ ಒಂದು ಕೆಲಸನ ಕೊಡುತ್ತೆ. ಇದರಲ್ಲಿ ಕಾಂಪಿಟೇಟಿವ್ಗೆ ಓದ್ತಿರುವಂತಹ ಒಂದು ವಿದ್ಯಾರ್ಥಿಗಳು ಕೂಡ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದಾರೆ. ಇವತ್ತು ಮಾಡಿಕೆ ಮತ್ತು ರಿಜಿಸ್ಟರ್ ಮಾಡ್ತಿರುವಂತಹ ಒಂದು ಸೆಲೆಬ್ರಿಟಿ ಸರ್ ನಮಸ್ತೆ. ಸರ್ ಇವಾಗ BCA ಏನು ಮಾಡಿದ್ದಾರೆ? ನಮಸ್ಕಾರ, ನನ್ನ ಹೆಸರು ವಿನಾಯಕ್ ಅಂತ. ನಾನು ಲರ್ನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹತ್ರ ಮಾತಾಡ್ತೀನಿ. ಸೊ ಏನಪ್ಪ ಅಂದರೆ ಉದ್ಯೋಗ ಮೇಳ ಮೈಸೂರಲ್ಲಿ ಬೃಹತ್ತಾದ ಒಂದು ಲೈಕ್ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಆ್ಯಂಡ್ ಅದಲ್ಲದೆ ಭಾಳಷ್ಟು ಜನ ಪ್ರೈವೇಟ್ ಕಂಪ್ನಿಗಳಲ್ಲಿ ನೋಡ್ತಾ ಇದ್ದಾರೆ ಒಂದು ಜಾಬ್ ಬೇಕಂತ. ಹಾಗೆ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಕೂಡ ಇದೊಂದು ಒಳ್ಳೆ ಇನಿಷಿಯೇಟಿವ್ ಕೂಡ ತಂದಿದೆ. ಅದ್ರ ಜೊತೆ ನಮಗೂ ಕೂಡ ಅಂದ್ರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ ಬಹಳಷ್ಟು ಜನ. ಅದನ್ನು ರಾಜ್ಯ ಸರ್ಕಾರ ಪರೀಕ್ಷೆಗಳಿಗೆ ತಯಾರು ನಡೆಸ್ತಿರ್ತಾರೆ. ನಾವಿಲ್ಲಿ ರಾಜ್ಯ ಸರ್ಕಾರ ಜೊತೆ ಕೇಂದ್ರ ಸರ್ಕಾರ ಪರೀಕ್ಷೆಗಳು ಅಂದ್ರೆ ಬ್ಯಾಂಕಿಂಗ್, SSC ಮತ್ತು ರೈಲ್ವೇಸ್ ಅಂತ ಪರೀಕ್ಷೆಗಳೇನು ನಡೀತಾ ಇದಾವಲ್ಲ, ಅಲ್ಲಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗಿರುವಂತ ಜಾಬ್ ಏನು ಆಪರ್ಚುನಿಟಿಯನ್ನ ನಾವು ನೋಡ್ತಾ ಇದೀವಿ. ಬಹಳಷ್ಟು ಜನ ಅದಕ್ಕೆ ಅವೇರ್ನೆಸ್ ಇರಲ್ಲ. ಸೊ ಹಾಗಾಗಿ ನಾವು ಈ ಉದ್ಯೋಗ ಮೇಳದಲ್ಲಿ ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದೀವಿ. ಅಂದ್ರೆ ನಮ್ಮ ಕೇಂದ್ರ ಪರೀಕ್ಷೆಗಳೇನಿದಾವಲ್ಲ, ಬ್ಯಾಂಕಿಂಗ್, SSC ಮತ್ತು ರೈಲ್ವೇಸ್, ಅದು ಕರ್ನಾಟಕ ವಿದ್ಯಾರ್ಥಿಗಳಿಗೂ ಕೂಡ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ನಿಮ್ಮ ಜಾಬ್ಸ್ಗಳು ಅಂಡ್ ಈ ಜಾಬ್ಸ್ ಏನಿದಾವಲ್ಲ, ಈ ಜಾಬ್ಸ್ಗಳನ್ನ ನೀವು ಪಡ್ಕೋಬೇಕಂದ್ರೆ ಹೇಗೆ ನಾವು ಯಾವ ತರ ಅವರಿಗೆ ಟ್ರೈನ್ ಮಾಡ್ತೀವಿ ಅಂದ್ರೆ ಅವರ ಎಕ್ಸಾಮ್ ಕ್ಲಿಯರ್ ಆಗ್ಬೋದು. ಅಂದ್ರೆ 3 months 6 months ಅಂತ ನಾವು ಕೂಡ ಈ ಉದ್ಯೋಗ ಮೇಳದಲ್ಲಿ ಒಂದು ಇನಿಷಿಯೇಟಿವ್ ಏನು ತೆಗೆದುಕೊಂಡಿದ್ದೀವಿ ಅಂದ್ರೆ ಅವರು ನಮ್ಮ ಜೊತೆ ಅವ್ರ ಎಕ್ಸಾಮ್ ಕ್ಲಿಯರ್ ಆಗೋರ್ಗೆ ಇರ್ತಾರಂದ್ರೆ ನಾವು ಅವ್ರ ಕೊನೆವರೆಗೂ ಇರ್ತೀವಿ. ಅಂದ್ರೆ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಮತ್ತೆ ಇಂಟರ್ವ್ಯೂ ಆಗಿರ್ಬೋದು, ಈ ಎಲ್ಲಾ ತರದ ಒಂದು ಪ್ರಿಪ್ರೇಷನ್ಸ್ ಅಲ್ಲೂ ಅವ್ರ ಜೊತೆ ನಾವು. ಸೊ ಈ ತರ ಒಂದು ಇನಿಷಿಯೇಟಿವ್ ಕೂಡ ನಾವು ತೆಗೆದುಕೊಂಡಿದ್ದೀವಿ. ಅಂಡ್ ಅದಲ್ಲದೆ ಅವರಿಗೆ ನಮ್ಮ ಈ ಕೋಚಿಂಗ್ ಕ್ಲಾಸ್ ಅಥವಾ ಈ ಒಂದು ಕ್ಲಾಸಸ್ಗಳನ್ನ ಎಕ್ಸ್ಪೀರಿಯನ್ಸ್ ಆಗಬೇಕಂತ ಫ್ರೀ ಆಗಿ 3 ದಿನಗಳ ಕಾಲ ಉಚಿತವಾಗಿ ಡೆಮೋಸ್ಟ್ರೇಷನ್ಸ್ ಕೂಡ ಕೊಡ್ತಿದ್ದಾರೆ. ಸೊ ದಟ್ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ಮಾಡಿ ಅವರು ಜಾಯ್ನ್ ಆಗ್ಬೋದು. ಈ ಥರ ಒಂದು ಅವಕಾಶವನ್ನು ನಮ್ಮ ಒಂದು ಇದರಿಂದ ಈ ಒಂದು ಸ್ಟಾಲ್ ಈಗ ನಾವು ಬೆಳಗ್ಗೆ ಹತ್ರ ಕೂಡ ನೋಡ್ತಾ ಇದ್ದೀವಿ. ಬಹಳಷ್ಟು ಜನ ಒಳ್ಳೆ ರೆಸ್ಪಾನ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಜನ ಇನ್ನೂ ಸದುಪಯೋಗ ಪಡ್ಕೊಳ್ಳಿ ನಿಮ್ಮ ಈ ಒಂದು ನ್ಯೂಸ್ ಮುಖಾಂತರ ಅಂತ ನಾನು ಸರ್ ಇವಾಗ ಕೋಚಿಂಗ್ ಕೊಡ್ತಿದ್ದೀವಿ. ಕೋಚಿಂಗ್ ಫೀಸ್ ಫಸ್ಟ್ ಬರೀ ಇದು ಫ್ರೀ ರಿಜಿಸ್ಟ್ರೇಷನ್ ಇದೆ. ಅದಾದ್ಮೇಲೆ ಎಸ್ ಅಂದರೆ ಇವಾಗ ಉಚಿತವಾಗಿ 3 ದಿನಗಳ ಕಾಲ ಡೆಮೋಸ್ಟ್ರೇಷನ್ಸ್. ಅವ್ರಿಗೇನಾದರೂ ನಾನು ಹೌದು ನನ್ನ ಕೈಲೂ ಸಾಧ್ಯ ಇದು ಮಾಡ್ಬೋದು. ಯಾಕಂದರೆ ಆಫ್ಟರ್ ಕೋವಿಡ್ ನಮಗೆ ಪ್ರೈವೇಟಲ್ಲೂ ಕೂಡ ನಮಗೋಸ್ಕರ ಸ್ಟೇಬಲ್ ಆಗಿರೋಲ್ಲ ಅಂತ ಭಾಳಷ್ಟು ಜನ ಮಾಡ್ತಾರೆ ಕಾಂಪಿಟೇಟಿವ್ ಫೀಲ್ಡ್ಗಳಿಗೆ ಬರ್ತಾರೆ. ಅದರಲ್ಲಿ ಭಾಳಷ್ಟು ಜನ ಕೆಲವೊಬ್ಬರು ಬೇರೆ ಕಡೆ ಓಡಿ ಹಣವನ್ನು ಕೂಡ ಕಳ್ಕೊತಾ ಇದ್ದಾರೆ. ನಾವು ಅದಕ್ಕೆ ಏನು ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಕೊಡ್ತೀವಿ. ಏನು ಫಸ್ಟು ಕೆಲವೊಂದು ದಿನಗಳ ಕಾಲ ನೀವು ತರಗತಿಯನ್ನು ಅನುಭವ ಮಾಡಿ, ಅಂದರೆ ಉಚಿತವಾಗಿ ಅನುಭವ ಮಾಡಿ. ಅದಾದಮೇಲೆ ನಿಮಗೆ ಇಂಟ್ರೆಸ್ಟ್ ಇತ್ತಾ ನೀವು ಆವಾಗ ಜಾಯ್ನ್ ಆಗ್ಬೋದು. ಆ್ಯಂಡ್ ಲಿಟ್ರಲಿ ನಿಮಗೆ ಕಡಿಮೆ ದರದಲ್ಲಿ ನಾವು ಏನಪ್ಪ ಅಂದರೆ ಉದ್ಯೋಗ ಮೇಳ ಮುಖಾಂತರ ಅವರಿಗೆ ಅಫೋರ್ಡೆಬಲ್ ಆಗಿ ಕೊಡ್ತಾ ಇರೋಂಥ ಫೀಸ್ಗಳಲ್ಲಿ ನಾವು ಅವರಿಗೆ ಇದನ್ನು ಆಪರ್ಚುನಿಟಿನ ಕೊಡ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಲರ್ನ್ ಆನ್ಲೈನ್ ಅಂತ ಒಂದು ಅಕಾಡೆಮಿ ಇದೆ ಬೆಂಗಳೂರಲ್ಲಿ ಕೊಟ್ಟಿಗೆಪಾಳ್ಯ ಬಸ್ ಸ್ಟಾಪ್ ಹತ್ರ. ಸೊ ಈ ಅಕಾಡೆಮಿ ಹತ್ರ ನಾವೇನು ಮಾಡ್ತಾ ಇದೀವಿ, ಅವರಿಗೆ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಫೀಸ್ ನಿಮಗೆ ನೋಡಿ, ಆನ್ಲೈನ್ ಅಂತ ಫೀಸ್ ಆಗಿರ್ಬೋದು 7,400 ಅಂತ ಇರುತ್ತೆ. ನೋ ಒನ್ ಟೈಮ್ ಅಂದರೆ ಅವ್ರದ್ದು ಆನ್ಲೈನ್ 7,400 ರೂಪಾಯಿ ಅಂತ ಇರುತ್ತೆ. ಅಂದರೆ 7,400 ಅವ್ರು ಒಂದ್ಸಲ ರಿಜಿಸ್ಟರ್ ಆದರೆ ಅವ್ರ ಜಾಬ್ ಆಗೋ ತನಕ ಅದೇ ವ್ಯಾಲಿಡಿಟಿ ಇರುತ್ತೆ. ಬೇರೆ ಒಂದು ಫೀಸ್ ಕಟ್ಟಿದ್ರೆ ಜಾಬ್ ಆಗೋವರೆಗೂ ಅದೇ ಫೀಸ್ ಅದೇ. ಆ್ಯಂಡ್ ಆಫ್ಲೈನಲ್ಲಾದರೂ ಕೂಡ ಅಷ್ಟೇ, ಅವ್ರು ಒಂದ್ಸಲ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತಂದರೆ ಅವ್ರ ಜಾಬ್ ಆಗೋ ತನಕ ಕೂಡ ಅವರು ಮತ್ತೆ ಬೇರೆ ಎಕ್ಸ್ಟ್ರಾ ಫೀಸ್ ಕಟ್ಸೋಕ್ಕೆಲ್ಲ ಅಲ್ಲಿ 16,000 ಆಫ್ಲೈನ್. ಸರ್ ಇತ್ತೀಚೆಗೆ ಅಂದರೆ ಜಾಸ್ತಿ ಹೈಯರ್ ಎಜುಕೇಷನ್ ಜಾಸ್ತಿ ದೊಡ್ಡ ದೊಡ್ಡ ಅಕಾಡೆಮಿಗಳಲ್ಲಿ ವಿದ್ಯಾರ್ಥಿಗಳು ಕೋಚಿಂಗ್ ತಗೊಂಡಿದ್ದಾರೆ. ಈ ಒಂದು ಅಕಾಡೆಮಿಕ್ ಬಗ್ಗೆ ಹೇಳಿ ಸರ್, ನಿಮ್ಮಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಗೌರ್ಮೆಂಟ್ ಜಾಬ್ ತಗೊಂಡಿದ್ದಾರೆ? ಈಗ ರೀಸೆಂಟಾಗಿ ನೋಡಿದಂಗೆ ನಮ್ಮಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಅಂದರೆ ಕೇಂದ್ರ ಪರೀಕ್ಷೆಗಳಲ್ಲಿ ಕಳೆದ 6 ತಿಂಗಳಲ್ಲೇ 4 ಜನ ಕರ್ನಾಟಕ ಬ್ಯಾಂಕ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ, 2 ಯೂನಿಯನ್ ಬ್ಯಾಂಕ್, ಅದರಲ್ಲೂ ಕೂಡ ಒಬ್ಬರು ಇದೇ ಮಹಾರಾಜ ಕಾಲೇಜಲ್ಲಿ ನಾಗೇಂದ್ರ ಅಂತ ಇದ್ರು. ಕಳೆದ ಒಂದು ವರ್ಷದಲ್ಲಿ ಅವ್ರು ಇದೇ ಒಂದು ಕಾಲೇಜಿಂದ ಕ್ಲಿಯರ್ ಆದವರು. ಅವ್ರು ಕ್ಲಿಯರ್ ಆಗಿ 5 ದಿನಕ್ಕೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಭೇಟಿ ಕೊಟ್ಟರು. 1 ವರ್ಷ 1 ತಿಂಗಳಿದ್ರು ನಮ್ಮೊಟ್ಟಿಗೆ. ಈಗ ಜೂನ್ ತಿಂಗಳಲ್ಲಿ ಯೂನಿಯನ್ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದಾರೆ, LBO ಆಫೀಸರ್ ಆಗಿ ಇದೇ ಮೈಸೂರಲ್ಲಿ ಅವರ ಒಂದು ಹಳ್ಳಿ ಹತ್ರ ಇರುವಂಥ ಒಂದು ಬ್ರಾಂಚಲ್ಲಿ. ಸೊ ಅವರ ಒಂದು ಇನಿಷಿಯಲ್ ಸ್ಯಾಲರಿನೇ 81,000 ಇದೆ. ಅಂದರೆ ನಾವೇನು ಹೇಳ್ತಿದ್ವಿ ಅಂದರೆ ಈ ಥರ ರೀಸೆಂಟಾಗಿ ಯೂನಿಯನ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, IDBI ಬ್ಯಾಂಕ್, ಅದಲ್ಲದೆ ನಮಗೆ ಹಲವಾರು ಬ್ಯಾಂಕ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಮತ್ತು ಈ ಬರುವಂಥ ರೀಸೆಂಟ್ ಜಾಬ್ಗಳಲ್ಲಿ SSC GD ಆಗಿರ್ಬೋದು ಎಲ್ಲನೂ ಕೂಡ ಇದೆ. ಎಸ್, ಖಂಡಿತ ಮಾಕ್ ಇಂಟರ್ವ್ಯೂ ಮತ್ತು ಎಲ್ಲವೂ ಕೂಡ ನಡೆಸುತ್ತೇವೆ. ಎಲ್ಲವೂ ಕೂಡ ನಿಮಗೆ
ರಿಜಿಸ್ಟ್ರೇಷನ್ ಅಂತ ಬಂದಾಗ ನಮಗೆ 300ರಿಂದ 400 ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡಿದ್ದಾರೆ ನಮ್ಮ ಒಂದು ಇದಕ್ಕೆ. ಬಟ್ ಓವರ್ ಆಲ್ ಎಲ್ಲ ಕಡೆಗೂ ನೋಡಿದಾಗ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳು ಕೂಡ ಸೇರಿದ್ದಾರೆ.